ಮನುಷ್ಯ ಮತ್ತೊಂದು ಮಹಾಯುದ್ಧಕ್ಕೆ ಈಗ ರಣಕಹಳೆ ಮೊಳಗಿಸಿದ್ದಾನೆ. ಇಸ್ರೇಲ್ ವಿರುದ್ಧ ಇದೀಗ ಇರಾನ್ ಯುದ್ಧ ಸಾರಿ ಸುಮಾರು 200ಕ್ಕೂ ಹೆಚ್ಚು ಡ್ರೋನ್ ಮತ್ತು ಕ್ಷಿಪಣಿ ಉಡಾಯಿಸಿದೆ. ತನ್ನ ಸೇನಾಧಿಕಾರಿಗಳನ್ನು ಇಸ್ರೇಲ್ ಕೊಲೆ ಮಾಡಿದೆ ಎಂದು ಆರೋಪಿಸಿ ರೊಚ್ಚಿಗೆದ್ದಿರುವ ಇರಾನ್ ಇದೀಗ ಮೂರನೇ ಮಹಾಯುದ್ಧಕ್ಕೆ ರಣಕಹಳೆ ಮೊಳಗಿಸಿದೆ. ನಿನ್ನೆಯಷ್ಟೇ ಇಸ್ರೇಲ್ಗೆ ಸೇರಿದ ಹಡಗು ವಶಕ್ಕೆ ಪಡೆದಿದ್ದ ಇರಾನ್ ಸೇನೆ ಕೆಲವೇ ಹೊತ್ತಲ್ಲಿ ಭೀಕರ ದಾಳಿ ಕೂಡ ಆರಂಭಿಸಿದೆ. ಇಸ್ರೇಲ್ ದೇಶದ ಪ್ರಮುಖ ನಗರಗಳನ್ನು ಗುರಿಯಾಗಿಸಿ ಇರಾನ್ ಈಗ ಡ್ರೋನ್ ಮತ್ತು ಕ್ಷಿಪಣಿ ದಾಳಿ ಆರಂಭಿಸಿದೆ. ಸೇನಾಧಿಕಾರಿ ಕೊಲೆಗೆ ರಿವೆಂಜ್ ಶುರು. ಡಮಾಸ್ಕಸ್ನ ಇರಾನ್ ರಾಯಭಾರಿ ಕಚೇರಿಯ ಮೇಲೆ ಏಪ್ರಿಲ್ 1ರಂದು ವೈಮಾನಿಕ ದಾಳಿ ನಡೆಸಿದ ಇಸ್ರೇಲ್ ಅಟ್ಟಹಾಸ ಮೆರೆದಿದೆ ಎಂದು ಇರಾನ್ ಆರೋಪಿಸಿತ್ತು. ಡಮಾಸ್ಕಸ್ನ ಮೇಲೆ ಇಸ್ರೇಲ್ನ ದಾಳಿಯ ವೇಳೆ ಸೇನಾಧಿಕಾರಿಗಳು ಸೇರಿ ಹಲವು ಇರಾನ್ ಅಧಿಕಾರಿಗಳು ಜೀವ ಬಿಟ್ಟಿದ್ದಾರೆ ಎಂದು ಇರಾನ್ ಆರೋಪ ಮಾಡಿತ್ತು. ಅಮೆರಿಕದ ವಾರ್ನಿಂಗ್. ನಿನ್ನೆ ಖುದ್ದು ಅಮೆರಿಕದ ಅಧ್ಯಕ್ಷರೇ ಈ ಬಗ್ಗೆ ಮಾಹಿತಿ ನೀಡಿದ್ದರು. ಇಸ್ರೇಲ್ನ ಮೇಲೆ ಇರಾನ್ ಬೇಗನೆ ದಾಳಿ ನಡೆಸುವ ಸಾಧ್ಯತೆ ಇದೆ ಎಂದು ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಹೇಳಿಕೆ ನೀಡಿದ್ದರು. ಈ ಹೇಳಿಕೆ ನೀಡಿದ ಕೆಲವೇ ಗಂಟೆಗಳಲ್ಲಿ ದಾಳಿ ಆರಂಭವಾಗಿ ಇಡೀ ಇಸ್ರೇಲ್ ನಲುಗಿ ಹೋಗಿದೆ. ಇಸ್ರೇಲ್-ಇರಾನ್ ಕದನದಲ್ಲಿ ಅಮೆರಿಕವು ಇಸ್ರೇಲ್ ಬೆಂಬಲಕ್ಕೆ ನಿಂತಿದೆ. ಇಸ್ರೇಲ್ಗೆ ನಮ್ಮ ಬೆಂಬಲ ಕಬ್ಬಿಣದಷ್ಟೇ ಗಟ್ಟಿ ಎಂದು ಅಮೆರಿಕ ಹೇಳಿದೆ. ಇರಾನ್ಗೆ ಯುದ್ಧಕ್ಕೆ ಮುಂದಾಗಬೇಡಿ ಎಂಬ ಎಚ್ಚರಿಕೆ ಸಂದೇಶ ನೀಡಿದ್ದರೂ ಈಗ ಇರಾನ್ ದಾಳಿ ಆರಂಭಿಸಿದ್ದು ಮೂರನೇ ಮಹಾಯುದ್ಧದ ಭೀತಿಯನ್ನು ಹುಟ್ಟುಹಾಕಿದೆ.